ಇನ್ನು ಕನ್ನಡ ಚಿತ್ರರಂಗ ಒಂದು ಮುಷ್ಟಿಯಷ್ಟಿದೆ, ಒಂದು ಹಿಡಿಯಷ್ಟಿದೆ ಅಷ್ಟನ್ನೇ. ಕನ್ನಡ ಚಿತ್ರರಂಗದಲ್ಲಿ ಏನೇನಾಗ್ತಾ ಇವೆ, ಮೇಲಿಂದ ಮೇಲೆ ಸಂಕಷ್ಟಗಳು ಬಂದು ಒದಗ್ತಾ ಇವೆ. ಈ ಸಂಕಷ್ಟಗಳ ನಿವಾರಣೆಗೋಸ್ಕರ ಇವತ್ತು ವಿಶೇಷ ಪೂಜೆ ಪುನಸ್ಕಾರವನ್ನು ಹಮ್ಮಿಕೊಳ್ಳಲಾಗಿದೆ. ಯಾಗದಲ್ಲಿ ಕಲಾವಿದರು, ತಂತ್ರಜ್ಞರು ಎಲ್ಲ ಪಾಲ್ಗೊಳ್ತಾ ಇದ್ದಾರೆ. ಚಾಮರಾಜಪೇಟೆ ಕಲಾವಿದರ ಸಂಘದಲ್ಲಿ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ. ನಾವು ನೋಡ್ತಾ ಇದ್ದೀವಿ ಈಗಾಗಲೇ ನಾಗನನ್ನು ಬಿಡಿಸಿರುವಂಥದ್ದು. ಯಾಕಂದರೆ ಇಲ್ಲಿ ಆಶ್ಲೇಷ ಬಲಿ ಕೂಡ ನಡೀತಾ ಇದೆ. ಗಣಯಾಗ, ಆಶ್ಲೇಷ ಬಲಿ, ಸರ್ಪಶಾಂತಿ, ಮೃತ್ಯುಂಜಯ ಹೋಮ. ಸೊ ಇದೆಲ್ಲದೂ ಕೂಡ ನಿಮಗೆ ಗೊತ್ತಿದೆ. ಈ ಕುಜ ಇದನ್ನಲ್ಲ, ಈ ಕುಜ ಈ ಚಿತ್ರರಂಗಕ್ಕೆ ಅಂದರೆ ಕಲಾವಿದರಿಗೆ ಸಂಬಂಧಪಟ್ಟಿರುವಂಥವನು. ಹೀಗಾಗಿ ಏನಂತಂದರೆ ಈ ಕುಜ ಶಾಂತಿ ಇಲ್ಲಿ ನಡೀತಾ ಇದೆ. 8 ಜನ ಪುರೋಹಿತರು ಇಲ್ಲಿ ಈ ಯಜ್ಞಯಾಗದಿಗಳನ್ನು ನಡೆಸ್ತಾ ಇದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ಬಂದಿರುವಂಥ ಸಂಕಷ್ಟಗಳು, ಆ ಸಂಕಷ್ಟಗಳ ನಿವಾರಣೆಗೆ 5 ಜನ ಹೆಣ್ಣುಮಕ್ಕಳುಗಳು ದೀಪ ಬೆಳಗಿಸೋದ್ರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಈ ಪೂಜೆ ಪುರಸ್ಕಾರಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಸುಮಾರು 600 ಜನ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಕೋವಿಡ್ ಬಂದಾದಮೇಲಿಂದ ಯಾಕೋ ಕನ್ನಡ ಚಿತ್ರರಂಗ ಎದ್ದೇಳುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಚಿತ್ರಗಳು ಸೋಲ್ತಾ ಇವೆ, ಎಲ್ಲ ಒಂದು ಕಡೆ ಸೊರಗ್ತಾ ಇದೆ ಕನ್ನಡ ಚಿತ್ರರಂಗ. ಜೊತೆಗೆ ಇರುವಂಥ ಥಿಯೇಟ್ರ್ಗಳನ್ನು ಕೂಡ ಕೆಡವ್ತಾ ಇದ್ದಾರೆ. ಏನಪ್ಪ ಇದು ಅನ್ನುವಂಥ ಒಂದು ಪ್ರಶ್ನೆ ಇದೆ. ಆಮೇಲೆ ಇರೋರು 3 ಮತ್ತೊಂದು ಜನ. ಒಂದು ಕಡೆ ನೋಡಿ, ಒಂದು ಕಡೆಗೆ ಶಿವರಾಜ್ ಕುಮಾರ್, ಇನ್ನೊಂದು ಕಡೆಗೆ ಕಿಚ್ಚ ಸುದೀಪ್, ದರ್ಶನ್, ಯಶ್ ಅಂತೂ ಈಗ ಕೈಗೆ ಸಿಗ್ತಾ ಇಲ್ಲ, ಆ ಮಟ್ಟಕ್ಕೆ ಬೆಳೆದಿದ್ದಾರೆ. ಅಂಥದ್ದು ಇನ್ನು ಧ್ರುವ ಸರ್ಜಾ. ಹೀಗೆ ಯೋಚನೆ ಮಾಡಿದ್ರೆ ಒಂದು ದುನಿಯಾ ವಿಜಿ, ಗಣೇಶ್, ಒಂದು 5-6 ಜನ ಅವ್ರ ಸುತ್ತನೇ ಸುತ್ತಬೇಕು, ಬೇರೆ ಮಾರ್ಗ ಇಲ್ಲ. ಒಳ್ಳೊಳ್ಳೆ ಚಿತ್ರಗಳು ಕೂಡ ಬರ್ತಾ ಇಲ್ಲ, ಚಿತ್ರಗಳು ಹಿಟ್ಟಾಗ್ತಾ ಇಲ್ಲ. ಹೀಗಾಗಿ ಏನು ಅಂತಂದರೆ ಹೋಮ ಹವನ ನಡೀತಾ ಇದೆ. ಬನ್ನಿ ಅಲ್ಲಿಂದ ನಮ್ಮ ಪ್ರತಿನಿಧಿ ಮಂಗಳ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಸಂಕಷ್ಟದಲ್ಲಿರುವ ಕನ್ನಡ ಚಿತ್ರರಂಗದ ಉದ್ಧಾರಕ್ಕಾಗಿ, ಏಳಿಗೆಗಾಗಿ ಇವತ್ತು ಕಲಾವಿದರ ಸಂಘದಲ್ಲಿ ಸಂಕಲ್ಪ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ. ದೊಡ್ಡಣ್ಣ ದಂಪತಿ ಈ ಒಂದು ಪೂಜೆಯನ್ನು ನೆರವೇರಿಸುತ್ತಿದ್ದಾರೆ. ಜೊತೆಗೆ ಸಾಕಷ್ಟು ಜನ ಮುತ್ತೈದೆಯರು ನಿಂತು ದೀಪಕ್ಕೆ ಚಾಲನೆ ನೀಡೋ ಮೂಲಕ ಈ ಒಂದು ಪೂಜೆ ಬೆಳಗ್ಗೆ 8 ಗಂಟೆಗೆ ಶುರುವಾಗಿರುವಂಥದ್ದು. ಬೆಳಗ್ಗೆ 8 ಗಂಟೆಯಿಂದ 11 ಗಂಟೆವರೆಗೂ ಈ ಒಂದು ಪೂಜೆ ನಡೆಯಲಿದೆ. ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ, ಏನು ಈ ಒಂದು ಕಂಟಕಗಳಿದೆ, ಕನ್ನಡ ಚಿತ್ರರಂಗಕ್ಕೆ ಗಂಡಾಂತರಗಳಿದೆ, ಅದೆಲ್ಲವೂ ಕೂಡ ಪರಿಹಾರ ಆಗಲಿ ಅಂತ ಹೇಳ್ಬಿಟ್ಟು ಅವರು ಇಬ್ಬರು ದಂಪತಿಗಳೇನಿದ್ದಾರೆ, ದೊಡ್ಡಣ್ಣ ದಂಪತಿ, ಅವರು ಸಂಕಲ್ಪವನ್ನು ಮಾಡಿಕೊಂಡ ನಂತರ ಈ ಒಂದು ಹೋಮಕ್ಕೆ ಚಾಲನೆ ನೀಡಲಾಗುತ್ತೆ. ಸೊ ಈಗ ಸಂಕಲ್ಪ ಪೂಜೆ ಕೂಡ ಆಲ್ರೆಡಿ ಮುಗ್ದಿರುವಂಥದ್ದು. ಇನ್ನು ಇದೀಗ ಗಣಪತಿ ಹೋಮಕ್ಕೆ ಚಾಲನೆ ನೀಡಲಾಗುತ್ತೆ. ಅಂದರೆ ಫಸ್ಟು ವಿಘ್ನ ನಿವಾರಕನಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತೆ, ವಿನಾಯಕನಿಗೆ ಮೊದಲ ಪೂಜೆ ಸಲ್ಲಿಸಬೇಕಾಗುತ್ತೆ. ಸೊ ಹೀಗಾಗಿ ಗಣಪತಿ ಹೋಮವನ್ನು ಮಾಡಲಿದ್ದಾರೆ. ನಂತರ ಗಣಪತಿ ಹೋಮದ ನಂತರ ಮೃತ್ಯುಂಜಯ ಹೋಮವನ್ನು ಮಾಡಲಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಕೊರೋನಾ ನಂತರ ಸಾವು ನೋವುಗಳು ಹೆಚ್ಚಾಗಿದೆ. ಜೊತೆಗೆ ಹೆಚ್ಚಾಗಿ ನಕಾರಾತ್ಮಕ ಅಂಶಗಳಿಂದಲೇ ಸುದ್ದಿ ಆಗ್ತಿರುವಂಥದ್ದು. ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರಾಗಿರ್ಬೋದು, ವಿಚ್ಛೇದನಗಳಾಗಿರ್ಬೋದು, ಹೀಗೆ ಸಾಕಷ್ಟು ನೆಗೆಟಿವ್ ಸುದ್ದಿಗಳಿಂದಲೇ ಕನ್ನಡ ಚಿತ್ರರಂಗ ಒಂದು ರೀತಿ ಸದ್ದು ಮಾಡ್ತಿರುವಂಥದ್ದು. ಹೀಗಾಗಿ ಇದೆಲ್ಲವೂ ಕೂಡ ಪರಿಹಾರ ಆಗಲಿ, ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಆಶ್ಲೇಷ ಬಲಿಯನ್ನು ಕೂಡ ಇವತ್ತು ಇಲ್ಲಿ ಮಾಡ್ತಿರುವಂಥದ್ದು. ಸರ್ಪ ಶಾಂತಿ, ಅಫ್ಕೋರ್ಸ್ ಯಾಕೆ ಈ ಸರ್ಪ ಶಾಂತಿ ಕನ್ನಡ ಚಿತ್ರರಂಗಕ್ಕೆ ಯಾಕೆ ಮಾಡಿಸ್ಬೇಕು ಇದನ್ನು ಅಂತ ನೋಡೋದಾದರೆ, ಅಂದರೆ ಈ ಒಂದು 2024 ಕ್ರೋಧಿನಾಮ ಸಂವತ್ಸರ ಏನಿದೆ, ಇದು ಕನ್ನಡ ಚಿತ್ರರಂಗಕ್ಕೆ ತುಂಬಾ ಒಂದು ರೀತಿ ಕಂಟಕವನ್ನು ತಂದೊಟ್ಟಿರುವಂಥದ್ದು. ಹೀಗಾಗಿ ಸಾಧನೆ ಕುಂಠಿತವಾಗ್ತಾ ಇದೆ. ಸೊ ಹೀಗಾಗಿ ಈ ಸಾಧನೆ ಏನು ಕುಂಠಿತ ಆಗ್ತಿದೆ, ಈ ಒಂದು ಸಾಧನೆ ಕುಂಠಿತ ಆಗಬಾರ್ದು, ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಸರ್ಪ ಶಾಂತಿಯನ್ನು ಮಾಡಿಸ್ತಿರುವಂಥದ್ದು, ಹೋಮವನ್ನು ಮಾಡಿಸ್ತಿರುವಂಥದ್ದು. ಇವತ್ತು ಇಲ್ಲಿ ನಾಗ ದರ್ಶನವನ್ನು ಮಾಡಲಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಎಲ್ಲ ನಾಗದರ್ಶನಕ್ಕೆ ಬೇಕಾದ ಹೊಂಬಾಳೆಯನ್ನು ಕೂಡ ಇಲ್ಲಿ ತರಿಸಲಾಗಿದೆ. ಸೊ ಎಲ್ಲ ರೀತಿಯ ಸಿದ್ಧತೆಗಳು ಆಗಿದೆ, ಪೂಜೆ ಕೂಡ ಶುರುವಾಗಿದೆ. ಸುಮಾರು 8 ಜನ ಪುರೋಹಿತರಿಂದ ಈ ಒಂದು ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ.
ಪ್ರಕಾಶ್ ಅಮ್ಮಣ್ಣಯ್ಯನವರು ಈ ಪೂಜೆಯನ್ನು ನೆರವೇರಿಸ್ತಿರುವಂಥದ್ದು. 4 ವರ್ಷಗಳ ಮುಂಚೆನೇ ಈ ಕನ್ನಡ ಚಿತ್ರರಂಗಕ್ಕೆ ಕಂಟಕ ಇದೆ ಅನ್ನೋದನ್ನ ಅವರು ಪ್ರಿಡಿಕ್ಟ್ ಮಾಡಿದ್ರಂತೆ. ಸೊ ಹೀಗಾಗಿ ಅವರ ಒಂದು ನೇತೃತ್ವದಲ್ಲೇ ಈ ಒಂದು ಪೂಜೆ ನೆರವೇರ್ತಿರುವಂಥದ್ದು. ಅದಾದ ನಂತರ ಇಲ್ಲಿ ಬಂದಿರುವಂಥ ಗಣ್ಯರಿಗೆ, ಕಲಾವಿದರಿಗೆ ಒಂದು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸುಮಾರು 500ರಿಂದ 600ಕ್ಕೂ ಹೆಚ್ಚು ಜನರಿಗೆ ಇವತ್ತು ಊಟದ ವ್ಯವಸ್ಥೆಯನ್ನು ಮಾಡಲಾಗ್ತಿದೆ. ಒಟ್ಟಿನಲ್ಲಿ ಈ ಒಂದು ಪೂಜೆ ಏನಿದೆ ಕನ್ನಡ ಚಿತ್ರರಂಗದ ಅಭಿವೃದ್ಧಿ ಮತ್ತು ಏಳಿಗೆಗಾಗಿ, ಉದ್ಧಾರಕ್ಕಾಗಿ ಮಾಡ್ತಿರೋವಂಥದ್ದು. ಸೊ ಇವತ್ತು ಸಾಕಷ್ಟು ಜನ ಬಂದು ಇಲ್ಲಿ ಈ ಒಂದು ಪೂಜೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.